ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಸ್ಪೆಷಲ್ಲಾದ ಸಮ್ಮರ್ಗೋಸ್ಕರ ಸ್ಪೆಷಲ್ಲಾಗಿ ಈ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಜ್ಯೂಸನ್ನ ನೀವು ಕುಡಿದ್ರೆ ದಿನವಿಡೀ ದೇಹನ ತಂಪಾಗಿರ್ಬೋದು. ಆ ರೀತಿಯಾಗಿ ನಾನಿವತ್ತು ಸ್ಪೆಷಲ್ಲಾದ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೋಕಮ್ ಜ್ಯೂಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ದೇಹಕ್ಕಂತೂ ಎಷ್ಟು ತಂಪಾಗಿರುತ್ತೆ ಗೊತ್ತಾ? ಈ ಜ್ಯೂಸನ್ನ ನಾವು ಒಂದಿನ ಕುಡಿದ್ರೆ ದೇಹ ದಿನವಿಡೀ ತಂಪಾಗಿರುತ್ತೆ. ಒಂದ್ಸಲ ನೀವು ಕೋಕಮ್ ಜ್ಯೂಸನ್ನ ಮಾಡಿಕೊಂಡು ಕುಡಿದು ನೋಡಿ, ಆವತ್ತಿನ ದಿನ ಎಷ್ಟು ತಂಪಾಗಿರುತ್ತೆ ದೇಹ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಸೇಮ್ ಇದೇ ಗ್ಲಾಸಲ್ಲಿ 2 ಗ್ಲಾಸ್ನ ನೀರನ್ನ ಸೇರಿಸ್ಕೊಳ್ತೀನಿ. ಈಗ 1 ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದೀನಲ್ವಾ, ಇದೇ ಗ್ಲಾಸಲ್ಲಿ ನೋಡಿ ಇನ್ನೊಂದು ಗ್ಲಾಸ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸಕ್ಕರೆನ ಸೇರಿಸ್ಕೊಳ್ತೀನಿ. 2 ಗ್ಲಾಸ್ ನೀರಿಗೆ ಒಂದು 3 ಸ್ಪೂನಿಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1.5 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಕಾಮ ಕಸ್ತೂರಿ ಬೀಜ ಇದೆ ನೋಡಿ, ಅದಂತೂ ತುಂಬಾ ತಂಪು. ಇದೊಂದು ನೀವು ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ನಿಂಬೆ ಹಣ್ಣಿನ ಶರ್ಬತ್ ಕೂಡ ಮಾಡಿಕೊಂಡ್ರೆ ಎಷ್ಟು ತಂಪಾಗಿರುತ್ತೆ ಗೊತ್ತಾ? ಇದೊಂದು ನೀವು ಕಾಮ ಕಸ್ತೂರಿ ಬೀಜ ಉಪಯೋಗಿಸಿ ಮಾಡಿದ್ರೆ ಎಷ್ಟು ತಂಪಾಗಿರುತ್ತೆ. ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ಇದನ್ನು ಕೂಡ ನಾನು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಭಾಳಷ್ಟು ನೆನೆಸ್ಕೊಳ್ಳೋ ಹಾಗಿಲ್ಲ, ಸಾಕೊಂದು 5 ನಿಮಿಷದೊಳಗೆ, ಅಂದರೆ 2ರಿಂದ 3 ನಿಮಿಷದೊಳಗೆ ಇದು ನೆನ್ಕೊಳ್ಳುತ್ತೆ. ಇದನ್ನು ಹಾಗೆ ಇಟ್ಕೊಳ್ತೀನಿ ಇವಾಗ. ನಂತರ ಇವಾಗ ನಾನು ಈಗ ಸಕ್ಕರೆ ಮತ್ತು ನೀರನ್ನ ಸೇರಿಸಿಟ್ಕೊಂಡಿದ್ನಲ್ಲ, ಅದಕ್ಕೆ ನೋಡಿ ಕೋಕಮ್ ಸಿರಪ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ. ಇದನ್ನು ನಾನು 2ರಿಂದ 3 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ದೇಹ ತಂಪಾಗಿರುತ್ತೆ ಗೊತ್ತಾ ಈ ಕೋಕಮ್ ಜ್ಯೂಸು. ತುಂಬಾ ಒಳ್ಳೆಯದು. ನಾವು ಅಂಗಡಿನಲ್ಲಿ, ನಾವು ಮಾರ್ಕೆಟ್ನಲ್ಲಿ ಇದನ್ನು ಜ್ಯೂಸನ್ನ ಕುಡಿಯೋದು ಎಷ್ಟು ದುಬಾರಿ ಇರುತ್ತೆ ಗೊತ್ತಾ? ನಾವು ಮನೆಯಲ್ಲೇ ಈ ರೀತಿಯಾಗಿ ಸಿರಪ್ನ ತೊಗೊಂಡು ಬಂದು ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ಬೇಕಾದಾಗ ನಾವು ಈ ರೀತಿಯಾಗಿ ಜ್ಯೂಸನ್ನ ಮಾಡ್ಕೊಳ್ಬೋದು. ಇಲ್ಲಿಗೆ ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ದೇಹ ತಂಪಾಗಿರುತ್ತೆ. ನೋಡಿ, ಈಗ ಸಕ್ಕರೆ ಅಂತೂ ಕರಗಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಸಕ್ಕರೆ ಕರಗಿದೆ, ನೋಡಿದ್ರಲ್ಲ. ಈ ಸಮಯಕ್ಕೆ ನಾನು ಸಕ್ಕರೆ ಕರಗಿಸ್ಕೊಂಡಿದ್ದಿಲ್ಲ. ಸ್ವಲ್ಪ ನೋಡಿ, ಅಂದರೆ 1 ಚಿಟಿಕೆ ಅಷ್ಟು ಉಪ್ಪನ್ನು ನಾನು ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಕೂಡ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದಿಲ್ಲ, ರೆಡಿಯಾಗಿದೆ ಇವಾಗ ಜ್ಯೂಸು. ನೋಡಿ ಎಷ್ಟು ಸಿಂಪಲ್ಲಾಗಿ ನಾವು ಕೋಕಮ್ ಜ್ಯೂಸನ್ನ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ, ತುಂಬಾ ಚೆನ್ನಾಗಿ ನಾವು ಮಾಡ್ಕೊಳ್ಬೋದು. ನೋಡಿ, ಈಗಂತೂ ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ಈಗ ಗ್ಲಾಸ್ಗೆ. ಹೇಗೆ ಬಂದಿದೆ ಅಂತ ನೋಡಿ, ಎಷ್ಟು ಸಿಂಪಲ್ಲಾಗಿ ನಾನು ಮಾಡಿ ತೋರಿಸಿದ್ದೀನಿ. ದೇಹ ತಂಪು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮನೆಯಲ್ಲೇ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಕೋಲ್ಡ್ ವಾಟರಲ್ಲಿ ಮಾಡ್ಕೊಂಡಿಲ್ಲ, ನಾರ್ಮಲ್ ನೀರಿನಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ 2ರಿಂದ 3 ಐಸ್ ಕ್ಯೂಬ್ನ ಅಷ್ಟೇ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1-2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ ನೆನೆಸ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಕೂಡ ನಾನು ಜ್ಯೂಸನ್ನ, ಅಂದರೆ ಕೋಕಮ್ ಜ್ಯೂಸನ್ನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಇದಿಷ್ಟೇ ನೋಡಿ, ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಇನ್ನೊಂದು ಗ್ಲಾಸ್ಗೂ ಕೂಡ ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಮನೆಯಲ್ಲೇ ನಾವು ಸಮ್ಮರ್ಗೋಸ್ಕರ ಈ ರೀತಿಯಾಗಿ ಕೋಕಮ್ ಜ್ಯೂಸನ್ನ ಮಾಡ್ಕೊಳ್ಬೋದು ಅಂತ. ತುಂಬಾ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಕೋಕಮ್ ಜ್ಯೂಸನ್ನ. ಒಂದ್ಸಲಿ ನೀವು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಸಮ್ಮರ್ಗಂತೂ ತುಂಬಾ ಸ್ಪೆಷಲ್ಲಾದ ಜ್ಯೂಸ್ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ ಕೋಕಮ್ ಜ್ಯೂಸನ್ನ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.